ನಮಸ್ತೆ ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ಜೂನ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಬಂದಿದೆ. ಹಾಗಾದರೆ ಯಾವಾಗ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿದೆ, ಈ ತಿಂಗಳಾದರೂ ಡಬಲ್ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಲ್ವಾ, ಅವ್ರು ಏನು ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕೇ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಜೂನ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ 2ನೇ ತಾರೀಕಿನಿಂದನೇ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಿದೆ. ಅದು ಕೂಡ ಎಲ್ಲ ಪಿಂಚಣಿ ಹಣ ಆಗಿರ್ಬೋದು, ಅಂತಂದರೆ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಎಲ್ಲ ಕೂಡ ಬಿಡುಗಡೆ ಆಗೋದಕ್ಕೆ 2ನೇ ತಾರೀಕಿನಿಂದನೇ ಆರಂಭ ಆಗಿರುವಂಥದ್ದು. ಆದರೆ ಒಂದೇ ದಿನ ಎಲ್ರಿಗೂ ಕೂಡ ಬರೋದಿಲ್ಲ ಅಂತ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಪ್ರತಿದಿನ ಕೂಡ ಎಲ್ರಿಗೂ ಬರ್ತಾ ಹೋಗುತ್ತೆ. ನೀವು ಇನ್ನೂ ಬಂದಿಲ್ಲ ಅಂತ ಅಂದರೆ 15ನೇ ತಾರೀಕಿನವರೆಗೂ ಕೂಡ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಯಾಕೆಂದರೆ ಎಲ್ರಿಗೂ ಕೂಡ ಬರಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ. 15-20ನೇ ತಾರೀಕಿನವರೆಗೂ ಕೂಡ ವೆಯ್ಟ್ ಮಾಡಿಬಿಟ್ಟು ತದನಂತರ ಬಂದಿಲ್ಲ ಅಂತ ಅಂದರೆ ನೀವು ಹೋಗಿಬಿಟ್ಟು ವಿಚಾರಿಸ್ಕೊಳ್ಳಿ ಬ್ಯಾಂಕ್ನಲ್ಲಿ ಅಂತ ಹೇಳ್ಬೋದು. ಈಗಾಗಲೇ ಕೆಲವೊಬ್ಬರಿಗೆ ಬಂದಿರುತ್ತೆ ಪಿಂಚಣಿ ಹಣ, ಆದರೆ ಅವರಿಗೆ ಮೆಸೇಜ್ ಬಂದಿರೋದಿಲ್ಲ ಅಂತ ಹೇಳ್ಬೋದು. ಸೊ ಅವರು ಬಂದಿಲ್ಲ ಅಂತ ಅಂದರೆ ಬ್ಯಾಂಕ್ನಲ್ಲಿ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಬೋದು, ಅಥವಾ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೋದಾಗಿ ಇರುತ್ತೆ. ಈ ಒಂದು ತಿಂಗಳ ಪಿಂಚಣಿ ಹಣ ತುಂಬಾ ಬೇಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ಕೊನೆಯದಾಗಿ ಹಣ ಅನ್ನುವಂಥದ್ದನ್ನು ಹಾಕಿದ್ರು. ಆದರೆ ಈ ಸಲ ತುಂಬಾ ಬೇಗ ಹಾಕಿದ್ದಂಥದ್ದು ಮೇ ತಿಂಗಳಲ್ಲೂ ಕೂಡ ಮಧ್ಯದಲ್ಲೇ ಬಂದ್ಬಿಡ್ತು ಅಂತ ಹೇಳ್ಬೋದು. ಇವಾಗ ನೋಡಿ, ಇತ್ತೀಚೆಗೆ 20ನೇ ಕಂತಿನ ಹಣ ಅನ್ನುವಂಥದ್ದು ಅಂದರೆ ಗೃಹಲಕ್ಷ್ಮಿ ಹಣ ಕೂಡ ಅವರು ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿರೋವಂಥದ್ದು ಸರ್ಕಾರ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೇ ಜಾಸ್ತಿ ಬಂದಿರೋವಂಥದ್ದು, ಜಾಸ್ತಿ ಜನ ಮಹಿಳೆಯರಿಗೆ. ಆದರೆ ಇನ್ನೂ ಕೂಡ ಬೇರೆ ಬೇರೆ ಜಿಲ್ಲೆಯ ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಇದೇ ರೀತಿ ಆಗುತ್ತೆ ಪಿಂಚಣಿ ಹಣದಲ್ಲೂ ಕೂಡ. ಒಂದಷ್ಟು ಜನಕ್ಕೆ ಬರುತ್ತೆ, ಅದಾದ ನಂತರ ಬೇರೆಯವರಿಗೆ ಪ್ರತಿದಿನ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಸಲ ಬೇಗ ಬಂದಿರುವಂಥವ್ರಿಗೆಲ್ಲ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ. ಮತ್ತು ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಈ ಸಲ ಬಂದಿಲ್ಲ. ಅರ್ಜಿ ಹಾಕಿ ಹಾಗೆ ಹೀಗೆ ಅಂತ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅರ್ಜಿಯನ್ನು ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ. ಮುಂಚೆ ಎಷ್ಟು ಬರ್ತಾ ಇತ್ತು ಅಲ್ವಾ, ಅಷ್ಟು ಮಾತ್ರ ಬಂದಿರೋ ಅಂಥದ್ದು.